ಹೊನ್ನವರ ಕುಮಟಾ ತಾಲೂಕಿನಲ್ಲಿ ಕೆಲ ದಿನಗಳಿಂದ ಸುರಿದ ಅಕಾಲಿಕ ಮಳೆಯಿಂದಾಗಿ ಭತ್ತದ ಗದ್ದೆಗಳಲ್ಲಿ ಮಳೆ ನೀರು ಸಂಗ್ರಹವಾಗಿದ್ದು ವಿವಿಧೆಡೆ ಬೆಳೆದು ನಿಂತ ಭತ್ತದ ಪೈರುಗಳು ನೆಲಕಚ್ಚಿದೆ. ಹಲವೆಡೆ ಕಟಾವು ಮಾಡಿದ ಭತ್ತದ ತೆನೆಗಳು ಗದ್ದೆಯಲ್ಲೇ ಬಿದ್ದು ಮೊಳಕೆಯೊಡೆದಿದ್ದು ರೈತರನ್ನ ಕಂಗಾಲಾಗಿಸಿದೆ. ಕುಮಟಾ ಮತ್ತು ಹೊನ್ನವರ ವ್ಯಾಪ್ತಿಯಲ್ಲಿ ಬಿಟ್ಟು ಬಿಡದೆ ಸುರಿದ ಅಕಾಲಿಕ ಮಳೆಯಿಂದ ರೈತರಿಗೆ ತಲಾ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆ ಹಾನಿ ಸಂಭವಿಸಿದೆ. ರೈತರು ಕಷ್ಟಪಟ್ಟು ಬೆಳೆಸಿದ ಬೆಳೆಯನ್ನ ಸುರಕ್ಷಿತವಾಗಿ ರಕ್ಷಿಸಿಕೊಳ್ಳಲಾಗದೆ ಕಂಗಾಲಾಗಿದ್ದಾರೆ. ಈ ಬಾರಿ ಕುಮಟಾ ತಾಲೂಕಿನಲ್ಲಿ 2007 ಹೆಕ್ಟೇರ್ ಹಾಗೂ ಹೊನ್ನಾವರದಲ್ಲಿ 1300ಕ್ಕೂ ಅಧಿಕ ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ಭತ್ತ ಬೆಳೆದಿದ್ದಾರೆ. ಕುಮಟಾ ತಾಲೂಕಿನ ಬಡಾಳ, ಸೊಪ್ಪಿನಹೊಸಳ್ಳಿ, ಬಾಸಳ್ಳಿ, ದೀವಳ್ಳಿ, ಸಾಂತಗಲ್, ಸಂತೆಗುಳಿ, ಉಳ್ಳೂರುಮಠ, ದೀವಗಿ ಸೇರಿ ಹಲವು ಭಾಗದಲ್ಲಿ ಮಳೆ ಅಬ್ಬರಿಸಿದ್ದು ಭತ್ತದ ಬೆಳೆಗಳು ನೀರಿನಲ್ಲಿ ಮುಳುಗಿ ಹಾನಿಯಾಗಿದೆ. ಇನ್ನು ಹೊನ್ನಾವರ ತಾಲೂಕಿನ ಚಂದಾವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಿರೂರಿನ ಕೋಳರಸಗಿ ಗ್ರಾಮದಲ್ಲಿ ಸುಮಾರು 100 ಹೆಕ್ಟೇರ್ ಪ್ರದೇಶದಲ್ಲಿನ ಭತ್ತಕ್ಕೆ ಮಳೆ ಅಬ್ಬರಿಸಿದ ಪರಿಣಾಮ ಭತ್ತದ ಬೆಳೆ ನೀರಿನಲ್ಲಿ ಮುಳುಗಿ ಹಾನಿಯಾಗಿದೆ. ಶಿರೂರಿನ ಕೋಳರಸಗಿಯ ಬೈರಾ ನಾಯ್ಕ್ ಅವರ 6 ಎಕರೆಗೂ ಅಧಿಕ ಭತ್ತದ ಬೆಳೆ ಕಳೆದ 11 ದಿನಗಳ ಹಿಂದೆ ಕಟಾವು ಮಾಡಿದ್ದು ನಿರಂತರ ಮಳೆಗೆ ನೀರಿನಲ್ಲಿ ಮುಳುಗಿ ಹುಲ್ಲು, ಭತ್ತ ತೀವ್ರ ಹಾನಿಯಾಗಿದೆ. ಭತ್ತದ ತೆನೆಗಳು ಗದ್ದೆಯಲ್ಲೇ ಬಿದ್ದು ಮೊಳಕೆಯೊಡೆದು ಅಪಾರ ನಷ್ಟ ಸಂಭವಿಸಿದ್ದಲ್ಲದೆ ಪೈರುಗಳು ನೀರಿನಲ್ಲಿ ತೇಲುತ್ತಿವೆ. ಮಳೆ ಭಯದಲ್ಲಿ ಹಲವು ಕಡೆಯಲ್ಲಿ ರೈತರು ಭತ್ತದ ಕೊಯ್ಲು ನಡೆಸಲು ಕೂಡ ಹಿಂಜರಿಯುತ್ತಿದ್ದಾರೆ. ಮಳೆಯಿಂದ ಹಾನಿಯಾಗಿರುವ ಭತ್ತದ ಬೆಳೆಯನ್ನ ಕಂದಾಯ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ಪರಿಶೀಲಿಸಿ ಹಾನಿಯ ಬಗ್ಗೆ ಅಂದಾಜು ಪಟ್ಟಿ ಮಾಡಿ ಸೂಕ್ತ ಪರಿಹಾರ ದೊರಕಿಸಿಕೊಡಬೇಕು. ಈ ಹಿಂದೆ ಸಾಕಷ್ಟು ಸಲ ಬೆಳೆ ಹಾನಿ ಸಂಭವಿಸಿದಾಗ ಅರ್ಜಿ ಸಲ್ಲಿಸಿದಾಗಲೂ ಬಿಡಿಗಾಸು ಪರಿಹಾರ ಸಿಕ್ಕಿಲ್ಲ. ಸ್ಥಳೀಯ ಶಾಸಕರು, ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಇನ್ನಾದರೂ ರೈತರ ಕಷ್ಟ ಅರಿತು ಪರಿಹಾರ ಕಲ್ಪಿಸಿಕೊಡಲು ಮುಂದಾಗಬೇಕು ಎಂದು ಕೋಳರಸಗಿಯ ಬೈರಾ ಜಟ್ಟಪ್ಪ ನಾಯ್ಕ್, ಶ್ರೀಧರ್ ಸುಬ್ರಾಯ್ ನಾಯ್ಕ್, ಗಣೇಶ್ ಮಂಜುನಾಥ್ ನಾಯ್ಕ್, ನಾಗರಾಜ್ ಮಂಜುನಾಥ್ ನಾಯ್ಕ್, ಮಾದೇವಿ ಬೈರಾ ನಾಯ್ಕ್, ಯಮುನಾ ಶ್ರೀಧರ್ ನಾಯ್ಕ್ ಕೃಷಿಕರು ಆಗ್ರಹಿಸಿದ್ದಾರೆ. ನಮಗೆ ರಾಶಿ ಕಷ್ಟ ಆಗ್ತದೆ, ಜೀವನ ಮಾಡ್ಕೋಬಹುದು ಬಹಳ ತ್ರಾಸು. ಮತ್ತೆ ಮಕ್ಕಳು ಮರಿ ಎಲ್ಲ ಇದ್ದರು ಸಂಸಾರ ಮಾಡ್ಕೋಬಹುದು ಬಹಳ ಕಷ್ಟ ಆಗ್ತದೆ. ಮತ್ತೆ ಏನು ಈ ನಮೂನಿ ನಷ್ಟ ಆದದಕ್ಕೆ ನಾವು ಎಲ್ಲಿ ಹೋಗ್ಬೇಕು? ಬೆಳೆ ಬೇಸರ ಬಿಟ್ಟಾಕಿ ಊರ ಸಂಚಾರಣೆ ಮಾಡೋಕೆ ಆಗುದಿಲ್ಲ. ಸರ್ಕಾರ ಏನ್ ಮಾಡ್ತದೆ ಎಂತದ್ದು ಅಂದೇಳಿ ನಮಗೆ ಗೊತ್ತಾಗಲಿಲ್ಲ. ಈಗ ಸರ್ಕಾರದಾಗಿದ್ದು ಏನ್ ನಮ್ಗೇನು ಸವಲತ್ತು ಬರ್ತದೆಯಾ ಅಥವಾ ಸವಲತ್ತು ಸಿಕ್ಕುದಿಲ್ವಾ ಏನ್ ಅಂದೇಳಿ ಹೇಳ್ಬೇಕು ಸರ್ಕಾರದವ್ರು. ಹೌದು, ನೆನಕೊಂಡದೆ ಬ್ಯಾರಿ ಬಂದದೆ. ಆ ಬ್ಯಾರಿ ಬಂದದ ಭತ್ತ ಏನ್ ತಿನ್ನಕ್ ಬರುದಿಲ್ಲ, ಸಂಸಾರ ಮಾಡೋಕೆ ಸಾಧ್ಯನೇ ಇಲ್ಲ. ಅದ್ರಲ್ಲಿ ಒಟ್ಟು ನಾನಾಚಾರ ಆಗದೆ ಬೆಳೆ ಎಂತ ಮಾಡಕ್ಕೂ ಬರುದಿಲ್ಲ. ಈ ಬೆಳೆಯಿಂದ ನಮಗ್ ಜೀವನ ನೆಡೋದು, ಪ್ರತಿಯೊಂದು ಇದ್ರಲ್ಲೇ ಜೀವನ ಸಾಗಿಸೋದು. ಆಡು 5-6 ಆಡು ಹಾಕೊಂಡಿ ಈಗ ಗೆದ್ದಿ ಕೊಯ್ಕೊಂಡಿ ಮತ್ತೆ ಒಟ್ಟು ಆಳ್ ಕೊಡೋದು ಯಾವ್ದು ಇದ್ರಲ್ಲಿ ಬೆಳೆ ಬೆಳೆದಷ್ಟು ನಾನಾಚಾರ ಆಗದೆ. ಅದು ಎಂತ ಮಾಡುದು? ಆಳು ಕೊಡ್ಬೇಕ, ನಾವು ತಿನ್ನಕ್ಕೂ ಬರುದಿಲ್ಲ. ಅದು ಇದು ಎಂತ ತಿನ್ನುವಂತ ಲೆಕ್ಕದಾಗ ಬೆಳೆ ಆಲಿಲ್ಲ. ಒಟ್ಟು ಮಳೆಯಲ್ಲಿ ಹೋದದೆ ಬೇರೆ ಬಂದು ಏಳ್ಸಕ್ಕೂ ಬರುದಿಲ್ಲ ಈ ಕೆಂಯ. ರೈತರು ಕಟಾವು ಮಾಡಿದ ಭತ್ತದ ಪೈರಿನ ಜೊತೆಗೆ ಹುಲ್ಲು ಸಹ ಕೊಳೆಯುತ್ತಿದೆ. ಪ್ರತಿ ವರ್ಷ ಮೇವಿಗೆ ಬಹಳ ಬೇಡಿಕೆ ಇರುವುದರಿಂದ ರೈತರು ಆದಾಯ ಗಳಿಸುತ್ತಿದ್ರು. ಮನೆಯಲ್ಲಿ ಸಾಕಿದ ಗೋವುಗಳಿಗೂ ಮೇವಿನ ಕೊರತೆ ಇರುತ್ತಿರಲಿಲ್ಲ. ಈ ಬಾರಿ ಮೇವಿನ ಕೊರತೆ ಎದುರಾಗಬಹುದು ಎಂಬುದು ರೈತರ ಆತಂಕ. ಅಡಿಕೆ ಫಸಲು ಸಹ ಬಂದಿದ್ದು ಅಕಾಲಿಕ ಮಳೆಗೆ ಅಡಿಕೆಯೂ ಹಾನಿಯಾಗಿದೆ. ನಿರಂತರ ತುಂತುರು ಮಳೆಯಿಂದಾಗಿ ಅಡಿಕೆ ಒಣಿಸಲು ಪರದಾಡುತ್ತಿದ್ದಾರೆ. ಅಡಿಕೆ ಬಣ್ಣ ಮಾಸುವ ಸಂಕಷ್ಟ ಎದುರಾಗಿದೆ. ಮಳೆ ಮುಂದುವರೆದ್ರೆ ಭತ್ತದ ಜೊತೆಗೆ ಮೇವು ಕೊಳೆತು ಹೋಗುತ್ತದೆ. ಬೆಳೆ ಹಾನಿ ಪರಿಹಾರ ನೀಡಬೇಕು ಎಂದು ರೈತರು ಮನವಿ ಮಾಡಿದ್ದಾರೆ. ಹೊನ್ನಾವರ ತಾಲೂಕು ಅದಕೇಶಿರು ಗ್ರಾಮ ಗೆದ್ದಿ ಕಟಿಂಗ್ ಮಾಡಿದ್ದರು. 11 ದಿವಸ ಆಯ್ತು. ಜೋರಾಕಾರ ಮಳೆ, ದಿನ ಮಳೆ. ಕಟಿಂಗ್ ಆದ ನಂತರ ಇದೆ ಮರ್ಕೋಳಿ ಹೊಡೆದಿಗೆ ಗೆದ್ದಿ ಎಲ್ಲ ಬೇರೆ ಬಂದು ಹೋಗದೆ. ಈಗ ತೋಟದಲ್ಲಿ ಮಂಗನ ಕಾಟ, ಗೆದ್ದಿ ಕಟಿಂಗ್ ಆದ್ಮೇಲೆ ಮಳೆ ಕಾಟ, ಹಂಗಾಗಿ ಮತ್ತು ಗದ್ದಿಗೆ ಹಂದಿ ಕಾಟ. ಹಂಗಾಗಿ ಈಗ ಬೆಳೆಗಾರ ನಾವು ರೈತರಾದವರು ಭಾರಿ ನಷ್ಟ ಅನುಭವಿಸ್ತಿದ್ದಾರೆ. ನಮ್ಮ ಗಮನಕ್ಕೆ ಸ್ವಲ್ಪ ಸರ್ಕಾರದವರು ಮತ್ತು ಅಧಿಕಾರಿಗಳು, ಇಲಾಖೆಯವರೆಲ್ಲವ ಇದಕ್ಕೆ ಸ್ವಲ್ಪ ನಮಗೆ ಸಹಾಯ ಸಹಕಾರವನ್ನು ಕೊಡಬೇಕು. ಮತ್ತೆ ಸರ್ಕಾರದವರು ಇಲಾಖೆಯವರ ಗಮನಕ್ಕೂ ಸ್ವಲ್ಪ ನಾವು ಈಗ ಮನವಿಯನ್ನು ಕೊಡ್ತಾರೆ, ಒಂದು ಅರ್ಜಿ ಗಿರ್ಜಿ ಅಲ್ಲವ. ಅದ್ರ ರೈತರಿಗೆ ನಮ್ಗೆ ಸ್ವಲ್ಪ ನೀವು ಸಹಕಾರ ಕೊಡಬೇಕು ಹೇಳಿ ಕೇಳ್ಕೊಳ್ತಿದ್ದಾರೆ. ನಮ್ಮ ಕಡೆ ಸುಮಾರು 15-20 ಎಕರೆ ಆಗ್ಬಹುದು ಈಗ ಕಟಿಂಗ್ ಎಲ್ಲ ಮಾಡಿ ಗದ್ದಿಲೇ ಉಂಟು. ಈ ಹಿಂದೆ ಕೂಡ ಇದೆ ತರ ಈಗ ಒಂದು 4 ವರ್ಷ ಹಿಂದೂ ಕಟಿಂಗ್ ಆಗಿ
ಇದಾಗಿ ಹಿಂಗೆ ಗದ್ದೆಲಿ ಇದಾಗಿ ಇನ್ನು ಏನೂ ಒಂದು ರೂಪಾಯಿ ಪರಿಹಾರ ಸಿಗ್ಲಿಲ್ಲ ನಮಗೆ. ಈ ಸಲನಾರು ನಮ್ಗೆ ಸ್ವಲ್ಪ ಪರಿಹಾರ ಸಿಗುವಂತೆ ರೀತಿಯಲ್ಲಿ ಮಾಡ್ಕೊಡ್ಬೇಕು ಹೇಳಿ ನಾವು ನಿಮ್ಮ ಸರ್ಕಾರಕ್ಕೆ ಮತ್ತು ಇಲಾಖೆಯವರಿಗೂ ತಿಳಿಸ್ತಾ ಇದ್ದೇವೆ. ರೈತರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಒಟ್ಟಿನಲ್ಲಿ ಅನಿರೀಕ್ಷಿತ ಮಳೆಯಾಗಿರುವುದರಿಂದ ಸಾಲ ಸೂಲ ಮಾಡಿ ಬೆಳೆದ ಬೆಳೆಗಳು ಕೈಗೆ ಸಿಗದ ಸ್ಥಿತಿ ಒಂದೆಡೆಯಾಗಿದ್ದು, ರೈತರ ಮುಂದಿನ ಬದುಕು ಕೃಷಿಯನ್ನ ಮುಂದುವರಿಸುವ ಬಗ್ಗೆ ಚಿಂತಿಸುವಂತೆ ಮಾಡಿದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಧೀರ್ ಕಡ್ನೀರು, ಕುಮಟಾ. ಕಾರವಾರ ಚಿತ್ತಾಕುಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಮಾನವಾಡದಲ್ಲಿ ಕ್ರಿಸ್ ಹಾಲ್ ಹೆಸರಿನಲ್ಲಿ ಮಂಗಲ ಕಾರ್ಯವಾಗಿ ಕಾರ್ಯನಿರ್ವಹಿಸುತ್ತಿದ್ದ ಸಭಾಭವನದಿಂದ ತ್ಯಾಜ್ಯ ನೀರು ಹರಿದು ಬಂದು ಸುತ್ತಮುತ್ತಲ ಪರಿಸರದ ಮನೆಗಳ ಜನರಿಗೆ ವಿಪರೀತ ಕಷ್ಟ ಎದುರಿಸುವಂತಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಸುಮಾರು 1 ವರ್ಷಗಳ ಹಿಂದೆ ಮದುವೆ ಕಾರ್ಯಕ್ಕೆ ಬಳಕೆಯಾಗುತ್ತಿದ್ದ ಈ ಸಭಾಭವನದಲ್ಲಿ ಸುಮಾರು 150 ಜನರಿಗೆ ವಾಸ್ತವ್ಯಕ್ಕೆ ಅವಕಾಶ ಮಾಡಿದ್ದಾರೆ. ಇವರ ಸ್ನಾನದ ನೀರೆಲ್ಲ ಹೊರಗೆ ಬಿಡಲಾಗುತ್ತಿದೆ. ನಮಗೆ ಓಡಾಡಲು ದಾರಿ ಇಲ್ಲದಂತಾಗಿದೆ. ಊಟಕ್ಕೆ ಕುಳಿತುಕೊಳ್ಳಲು ಸಾಧ್ಯವಾಗದಷ್ಟು ಕೀಟಗಳ ಕಾಟವಿದೆ. ಈ ಬಗ್ಗೆ ಚಿತ್ತಾಕುಲ ಗ್ರಾಮ ಪಂಚಾಯತ್ಗೆ ದೂರು ಕೂಡ ನೀಡಿದ್ದೇವೆ. ಅವರು ಒಮ್ಮೆ ಬಂದು ನೋಡಿ ಹೋಗಿದ್ದರಾದ್ರೂ ಏನೂ ಕ್ರಮ ತೆಗೆದುಕೊಂಡಿಲ್ಲ. ಆದಷ್ಟು ಬೇಗ ಬಂದ್ ಮಾಡಿಸುತ್ತೇವೆ ಎನ್ನುತ್ತಾರೆ ಅಷ್ಟೇ. ಈ ಹೊಲಸಿನಿಂದ ಬಾವಿಯ ನೀರು ಕುಡಿಯಲು ಸಾಧ್ಯವಿಲ್ಲದಂತೆ ಹೊಲಸಾಗಿದೆ ಎಂದು ಸ್ಥಳೀಯರಾದ ಮುಕ್ತಾ ಗೌಡ ಆರೋಪಿಸಿದ್ದಾರೆ. ಈ ಬಗ್ಗೆ ಆರೋಪಿಸಿದ ಕುಪ್ಪಯ್ಯ ಗೌಡ ಎನ್ನುವವರು ಚಿತ್ತಾಕುಲ ಗ್ರಾಮ ಪಂಚಾಯತ್ಗೆ ದೂರು ನೀಡಿದ್ದು, ಕಳೆದ ಸೆಪ್ಟೆಂಬರ್ನಲ್ಲೇ ಬಂದು ನೋಡಿ ಹೋದ್ರೂ ಇದುವರೆಗೂ ಕ್ರಮ ಕೈಗೊಂಡಿಲ್ಲ. ಇಲ್ಲಿ ಮೂಲಭೂತ ಸೌಲಭ್ಯ ಕಲ್ಪಿಸದೆ ನೂರಾರು ಜನರನ್ನ ಇರಿಸಲಾಗಿದೆ. ಬಯಲು ಪ್ರದೇಶದಲ್ಲೇ ಶೌಚ ಮಾಡುತ್ತಿದ್ದು, ಈ ಬಗ್ಗೆ ಪಂಚಾಯತ್ನವರು ಗಮನ ಹರಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಮದುವೆ ಹಾಲ್ ಆಗಿತ್ತು. ಆದ್ರೆ ಈಗ 1 ವರ್ಷದಿಂದ ಹಿಂದೆ ಅವರು ಸ್ವಲ್ಪ ಬಾಡ್ ಜನರು ತಂದಿಟ್ಕೊಂಡು ಅವರೆಲ್ಲ ಕೆಲ್ಸಕ್ಕೆ ಹೋಗ್ತಿರ್ತಾರೆ. ಅಲ್ಲಿ 150 ಜನರ ಮೇಲಿದ್ದಾರೆ. ಸರಿಯಾದ ಮೂಲಭೂತ ವ್ಯವಸ್ಥೆ ಏನಿಲ್ಲ. ಎಲ್ಲ ಗಲೀಜು ನೀರೆಲ್ಲ ಇಲ್ಲಿ ನಾವು ಓಡಾಡುವಂತ ದಾರಿಗೆ ಬಿಡ್ತಿದ್ದಾರೆ. ಮತ್ತೆ ಇಲ್ಲಿ ಓಡಾಡೋದಕ್ಕೂ ನಮ್ಗೆ ಸರಿ ಜಾಗ ಇಲ್ಲ. ಎಲ್ಲ ನಾವು ಹೋಗುವಂತ ದಾರಿನಲ್ಲಿ ಉಗುಳ್ಕೊತಿರ್ತಾರೆ. ಆ ಮೇಲ್ಗಡೆ ಮೇಲ್ಗಡೆ ಇದ್ದವರು ಕೆಳಗಡೆ ಉಗುಳ್ತಿರ್ತಾರೆ ಸರ್. ಮತ್ತೆ ಹೊರಗಡೆ ಎಲ್ಲ ಗಲೀಜು, ಸಂಡಾಸ್ ನೀರೆಲ್ಲ ಆ ಕಡೆನೆ ಬಿಟ್ಟಿದ್ದಾರೆ. ಫುಲ್ ನುರ್ಜು ಜಾಸ್ತಿ. ನಮ್ ಊಟಕ್ಕೆ ಕೂತಲೆಲ್ಲ ನುರ್ಜು ಬಂದು ಕುತ್ಕೊಂಡ್ಬಿಡ್ತಾರೆ. ಅಷ್ಟೊಂದು ಗಲೀಜಿದೆ ಆ ಕಡೆ. ಪಂಚಾಯತ್ ಅವ್ರು ಬಂದು ನೋಡ್ ಹೋದ್ರು ಸರ್. ಒಂದ್ಸರಿ ಹೇಳ್ತಾರೆ ಅವರು, ಅವ್ರಿಗೆ ಫೋನ್ ಇತ್ತು, ಅವ್ರು ಫೋನ್ ತಗೊಳ್ಳಿಲ್ಲ ಅಂತ ಹೇಳ್ತಾರೆ. ಮತ್ತೆ ಒಂದ್ 7 ದಿನದೊಳಗೆ ಅದನ್ನ ಬಂದ್ ಮಾಡಿಸ್ತೀವಿ ಅಂತ ಹೇಳ್ತಾರೆ ಅವ್ರು. ಆದಷ್ಟು ಬೇಗ ಬಂದ್ ಮಾಡ್ತೀವಿ ಒಂದ್ 7 ದಿನದೊಳಗೆ ಅಂತ ಹೇಳಿದ್ರು ಅವರು. ಅದು ನಮ್ಗೇನು ಅಷ್ಟಿದೆ ಅನ್ಸ್ತಿಲ್ಲ ಸರ್. ನಮ್ಗ ಪರಿಸರ ಹಾನಿ ಆಗ್ತಿಲ್ಲ ಸರ್. ಜಲ ಮಾಲಿನ್ಯ ಇದೆಲ್ಲ ಆಗ್ತದೆ. ನಮ್ ಬಾವಿಲೆಲ್ಲ ಗಲೀಜು ನೀರ್ ಬರ್ತಾ ಇದೆ. ಒಂಚೂರ್ ಮಳೆ ಬಿತ್ತು ಅಂದ್ಕೊಳ್ಳೆ ಬಾವಿಲೆಲ್ಲ ನೀರ್ ಗಲೀಜ್ ಆಗ್ತಾ ಇದೆ. ಒಂದ್ 2-3 ಸರಿ ನಾನು ಔಷಧಿ ಹಾಕಿದೀವಿ. ಇಲ್ಲ ನಾವು ಕುಡಿಯೋದಕ್ಕೂ ಗಲೀಜ್. ತಮ್ಮ ಜೀವದ ಹಂಗು ತೊರೆದು ಬೇರೆಯವರ ಜೀವ ರಕ್ಷಿಸುವ ಜೀವರಕ್ಷಕ ಸಿಬ್ಬಂದಿಗೆ ಸಕಾಲದಲ್ಲಿ ಸಂಬಳ ಸಿಗ್ತಿಲ್ಲ. ಗಾಳಿ, ಮಳೆ, ಚಳಿ ಲೆಕ್ಕಿಸದೆ ಬಿಸಿಲಿನಲ್ಲಿಯೂ ಶ್ರಮಿಸುವ ಜೀವರಕ್ಷಕ ಸಿಬ್ಬಂದಿಯ ಸಮಸ್ಯೆ ಕೇಳುವವರೇ ಇಲ್ಲ. ಮನವಿ ನೀಡಿದ್ರೂ ಪ್ರಯೋಜನವಿಲ್ಲ. ಇದು ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ಕಡಲತೀರ ಜಲಪಾತದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಜೀವರಕ್ಷಕರ ನೋವಿನ ಕಥೆಯಾಗಿದೆ. ಉತ್ತರ ಕನ್ನಡದಲ್ಲಿ ವಿವಿಧ ಕಡಲ ತೀರದಲ್ಲಿ ಪದೇ ಪದೇ ಅವಘಡಗಳು ನಡೆಯುತ್ತಿವೆ. ಇಲ್ಲಿ ಅಳವಡಿಸಲಾದ ಸೂಚನಾ ಫಲಕಗಳನ್ನು ಮೀರಿ ಪ್ರವಾಸಿಗರು ಸಮುದ್ರಕ್ಕಿಳಿದು ಜೀವಾಪಾಯಕ್ಕೆ ಒಳಗಾದಾಗ ರಕ್ಷಿಸುವುದಕ್ಕಾಗಿಯೇ ಜಿಲ್ಲಾಡಳಿತ ಕಡಲ ತೀರದಲ್ಲಿ ಜೀವರಕ್ಷಕ ಸಿಬ್ಬಂದಿ ನೇಮಿಸಿದೆ. ಆದರೆ ಜೀವರಕ್ಷಕ ಸಿಬ್ಬಂದಿಯ ಜೀವಕ್ಕೆ ರಕ್ಷಣೆ ಇಲ್ಲದಂತಾಗಿದೆ. ಜೀವರಕ್ಷಕ ಸಿಬ್ಬಂದಿಯ ನೌಕರಿ ಕಾಯಮಲ್ಲ. ಅವರಿಗೆ ಕನಿಷ್ಠ ಪ್ರಮಾಣದ ಸೇವಾ ಭದ್ರತೆಯನ್ನ ಸರ್ಕಾರ ಒದಗಿಸಿಲ್ಲ. ರಕ್ಷಣಾ ಕಾರ್ಯಾಚರಣೆಗೆ ಅಗತ್ಯವಿರುವ ಸಲಕರಣೆಯನ್ನ ಸಹ ಪೂರೈಸುತ್ತಿಲ್ಲ. ಅಗತ್ಯಕ್ಕೆ ಅನುಗುಣವಾಗಿ ಸಿಬ್ಬಂದಿ ನೇಮಕಾತಿ ನಡೆಯುತ್ತಿಲ್ಲ. ಕಡಲ ತೀರದಲ್ಲಿ ಕೂರಲು ವಿಶ್ರಾಂತಿ ಕೊಠಡಿಗಳೂ ಇಲ್ಲ. ಹೀಗೆ ಸಮಸ್ಯೆಗಳ ಸರಮಾಲೆಯಲ್ಲೂ ತಮ್ಮ ಕರ್ತವ್ಯ ನಿಷ್ಠೆ ಮೆರೆಯುತ್ತಿರುವ ಇವರಿಗೆ ಸೂಕ್ತ ಅನುಕೂಲತೆ ಒದಗಿಸಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಈ ಸಮಸ್ಯೆಗಳಿಂದ ಬೇಸತ್ತು ಹಲವು ಜೀವರಕ್ಷಕ ಸಿಬ್ಬಂದಿ ಕೆಲಸ ಬಿಟ್ಟಿದ್ದಾರೆ. ಆ ಸ್ಥಳಕ್ಕೆ ಹೊಸ ಸಿಬ್ಬಂದಿ ನೇಮಿಸಲಾಗುತ್ತದೆ. ಆದರೆ ಹೊಸ ಸಿಬ್ಬಂದಿಗೆ ತರಬೇತಿ ನೀಡುವ ಕೆಲಸ ನಡೆಯುತ್ತಿಲ್ಲ ಎನ್ನಲಾಗುತ್ತಿದೆ. ಜೀವರಕ್ಷಕ ಸಿಬ್ಬಂದಿಗೆ ಕಳೆದ 8 ವರ್ಷಗಳಿಂದ ಒಮ್ಮೆಯೂ ಸಂಬಳ ಏರಿಕೆಯಾಗಿಲ್ಲ. ಇದರ ಜೊತೆಗೆ ತಿಂಗಳ ವೇತನ
ನಿಗದಿ ಸಮಯಕ್ಕೆ ಆಗುವುದಿಲ್ಲ. ತುಕ್ಕು ಹಿಡಿದ ಸಲಕರಣೆಗಳನ್ನ ಬದಲಿಸುವಂತೆ ಕೋರಿದ್ರೂ ಅದನ್ನು ಬದಲಿಸುತ್ತಿಲ್ಲ. ಅನೇಕ ಕಡಲ ತೀರದಲ್ಲಿ ವಾಚ್ ಟವರ್ ಅಗತ್ಯವಿದ್ದು ಅದನ್ನು ನಿರ್ಮಿಸಲಿಲ್ಲ. ಕಡಲ ತೀರಗಳಲ್ಲಿ ಕೆಲವೆಡೆ ಅಗತ್ಯ ಸಿಬ್ಬಂದಿ ನೇಮಿಸಲಾಗಿದ್ದು ಅದನ್ನ ಹೊರತುಪಡಿಸಿ ಸಿದ್ದಾಪುರದ ಬುರುಡೆ ಜಲಪಾತ ಹಾಗೂ ಅಂಕೋಲಾದ ವಿಭೂತಿ ಜಲಪಾತದಲ್ಲಿ ಸಿಬ್ಬಂದಿ ನೇಮಕಾತಿ ನಡೆದಿದೆ. ಉಳಿದ ಜಲಪಾತಗಳಲ್ಲಿ ಜೀವರಕ್ಷಕ ಸಿಬ್ಬಂದಿ ನೇಮಕಾತಿಯೂ ನಡೆದಿಲ್ಲ. ಈ ಬಗ್ಗೆ ಸಹ ಕ್ರಮ ತೆಗೆದುಕೊಳ್ಳಬೇಕಾಗಿರುವುದು ತುರ್ತು ಅಗತ್ಯವಿದೆ. ತಮ್ಮ ಸಮಸ್ಯೆಗಳನ್ನ ಬಗೆಹರಿಸುವಂತೆ ಜೀವರಕ್ಷಕ ಸಿಬ್ಬಂದಿ ನಿರಂತರ ಮನವಿ ನೀಡಿದ್ದಾರೆ. ಆದರೆ ಸ್ಪಂದನೆ ಮಾತ್ರ ಶೂನ್ಯವಾಗಿದೆ. ನವೆಂಬರ್ ತಿಂಗಳಿಂದ ಪ್ರವಾಸಿಗರ ಹಂಗಾಮ ಪ್ರಾರಂಭವಾಗಲಿದ್ದು ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಆಗಮಿಸುತ್ತಿದ್ದಾರೆ. ಹಲವು ಕಡಲ ತೀರಗಳಿಗೆ ಹೆಚ್ಚಿನ ಜೀವರಕ್ಷಕ ಸಿಬ್ಬಂದಿ ನೇಮಕ ಹಾಗೂ ಸಿಬ್ಬಂದಿಗೆ ಸೂಕ್ತ ಸೇವಾ ಭದ್ರತೆ ಒದಗಿಸುವ ಕ್ರಮವಾಗಬೇಕಿದೆ ಎನ್ನುವ ಅಭಿಪ್ರಾಯ ವ್ಯಕ್ತವಾಗಿದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಕಾರವಾರ ನಗರದ ಕುಟಿನೂರು ರೋಡ್ನಲ್ಲಿದ್ದೇವೆ. ಕುಟಿನೂರು ರೋಡ್ ಎಂದ ತಕ್ಷಣ ನೆನಪಾಗೋದೆ ಹೆಸರಾಂತ ಆಭರಣ ಮಳಿಗೆಯಾದ ಸ್ವಾಗತ್ ಜುವೆಲರ್ಸ್. ನಾವಿವತ್ತು ನಿಮಗೆ ಸ್ವಾಗತ್ ಜುವೆಲರ್ಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ವೆಲ್ಕಮ್ ಟು ಸ್ವಾಗತ್ ಜುವೆಲರ್ಸ್. ಸ್ವಾಗತ್ ಜುವೆಲರ್ಸ್ಗೆ ಬಂದಾಗ ಸಿಗೋದು ಒಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್. ಜಸ್ಟ್ ಜ್ಯುವೆಲರಿ ಅಲ್ಲ, ಫೀಲಿಂಗ್ ಗುಡ್ ಫ್ಯಾಕ್ಟರ್. ಇನ್ನ ಡಿಸೈನ್ ಬಗ್ಗೆ ಹೇಳೋದಾದ್ರೆ ಟ್ರೆಡಿಷನಲ್ ಇಂದ ಹಿಡಿದು ಮಾಡರ್ನ್ ವರೆಗೂ ಎಲ್ಲಾ ತರಹದ ಡಿಸೈನ್ಸ್ ಲಭ್ಯವಿದೆ. ಇನ್ನ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಸ್ವಾಗತ್ ರವರ ಬಳಿ ಸಿಲ್ವರ್ ಆರ್ಟಿಕಲ್ ಸಹ ಲಭ್ಯವಿದೆ. ಬೇರೆ ಬೇರೆ ವೆರೈಟಿ ಡಿಸೈನ್ ಸಹ ಇದೆ. ಮನೆ ಬಳಕೆಗೆ ಉಡುಗೊರೆ ನೀಡಲು ಕಾರ್ಪೊರೇಟ್ ಗಿಫ್ಟಿಂಗ್ ಮತ್ತು ಫೆಸ್ಟಿವ್ ಕಲೆಕ್ಷನ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಮತ್ತೆ ನಿಮ್ಗೆ ಬೇಕಾದ್ರೆ ಅವರು ಕಸ್ಟಮೈಸೇಷನ್ ಸಹ ಮಾಡಿಕೊಡ್ತಾರೆ. ಲೈಟ್ ವೇಟ್ ಜ್ಯುವೆಲರಿ ಕಲೆಕ್ಷನ್ ಅಂತೂ ತುಂಬಾನೇ ಸೂಪರ್ ಆಗಿತ್ತು. ಚೋಕರ್ ಜಸ್ಟ್ 5 ಗ್ರಾಮ್, ಇಯರಿಂಗ್ಸ್ 2 ಗ್ರಾಮ್ ಮತ್ತೆ ಈ ಬ್ಯೂಟಿಫುಲ್ ಟೆಂಪಲ್ ಸೆಟ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇನ್ನ ಕಸ್ಟಮರ್ ಸರ್ವಿಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ನಿಮ್ಗೆ ಪರ್ಸನಲ್ ಗೈಡೆನ್ಸ್ ಕೂಡ ಕೊಡ್ತಾರೆ, ಕ್ಲಾರಿಟಿ ಕೊಡ್ತಾರೆ, ವಿಚ್ ಇಸ್ ದ ಟ್ರಸ್ಟ್ ಫೀಲಿಂಗ್ ಫ್ಯಾಕ್ಟರ್ ಕೂಡ. ಮತ್ತೊಂದು ಕೊಡುಗೆ ಏನೆಂದ್ರೆ ಇದನ್ನ ನೀವು ಇನ್ಸ್ಟಾಗ್ರಾಮ್ ಇಲ್ಲವೇ ಫೇಸ್ಬುಕ್ ನಲ್ಲಿ ಫಾಲೋ ಮಾಡ್ತಿದ್ರೆ ನಿಮ್ಗೆ ಸ್ಪೆಷಲ್ ಗಿಫ್ಟ್ ಕೂಡ ಸಿಗತ್ತೆ. ದೀಪಾವಳಿ ಸ್ಪೆಷಲ್ ಆಫರ್ ಎಂದು ಬಂಗಾರದ ಆಭರಣದ ಮೇಲೆ ಕೇವಲ 8ರಿಂದ 13% ವೇಸ್ಟೇಜ್ ಮಾತ್ರ ನಿಮ್ಮ ಸ್ವಾಗತ್ ಜುವೆಲರ್ಸ್ ನಲ್ಲಿ ಲಭ್ಯವಿದೆ. ಲಕ್ಕಿ ಡ್ರಾ, ವಜ್ರದ ಪ್ರತಿ ಆಭರಣ ಖರೀದಿ ಮಾಡಿದ್ರೆ ಸ್ಕೂಟರ್ ಇಲ್ಲವೇ ಕಾರು ಗೆಲ್ಲುವ ಅದೃಷ್ಟ. ಬಂಗಾರದ ಆಭರಣದ ಮೇಲೆ 75% ಡಿಸ್ಕೌಂಟ್ ಆನ್ ಮೇಕಿಂಗ್ ಚಾರ್ಜ್. ಹಬ್ಬದ ಈ ರಿಯಾಯಿತಿ ಕೇವಲ ಅಕ್ಟೋಬರ್ 31ರವರೆಗೆ ಮಾತ್ರ. ಇನ್ನೊಂದು ಹೇಳ್ಬೇಕು ಅಂದ್ರೆ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಜ್ಯುವೆಲರಿ ಪ್ರದರ್ಶನ ಕೂಡ ಇದೆ. ಅದು ಅಕ್ಟೋಬರ್ 16ರಿಂದ 20ರವರೆಗೆ. ಅಂತೂ ಸ್ವಾಗತ್ ಜುವೆಲರ್ಸ್ ಅಂದ್ರೆ ನನ್ಗಂತೂ ಕ್ವಾಲಿಟಿ, ವೆರೈಟಿ ಮತ್ತು ಟ್ರಸ್ಟ್. ಸೊ ನೀವೇನಾದ್ರೂ ಕಾರವಾರ ನಗರಕ್ಕೆ ಬಂದ್ರೆ ಚಿನ್ನಾಭರಣ ಖರೀದಿಗಾಗಿ ತಪ್ಪದೇ ಸ್ವಾಗತ್ ಜುವೆಲರ್ಸ್ಗೆ ಭೇಟಿ ನೀಡಿ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್,
ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.